ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಪೆರಮಚನಹಳ್ಳಿ ಪಂಚಾಯಿತಿಯ ವೆಂಕಟಪುರ ಗ್ರಾಮದಲ್ಲಿ ಶ್ರೀ ಗ್ರಾಮದೇವತೆ ಗಂಗಮ್ಮ ದೇವಿಯ ಮೊದಲನೇ ವರ್ಷದ ವಾರ್ಷಿಕೋತ್ಸವವು ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಮುಖ್ಯಸ್ಥರಾದ ಚನ್ನಕೃಷ್ಣಪ್ಪ, ಅಳಿಯ ಶಿವಣ್ಣ, ಶಬರೀಶ, ಸುಧಾಕರ್, ಮಂಜುನಾಥ್ ಹಾಗೂ ದಿನ್ನೆ ಕುಟುಂಬದವರು ಪ್ರಮುಖವಾಗಿ ಭಾಗವಹಿಸಿದ್ದರು. ಇವರೊಂದಿಗೆ ಊರಿನ ಹಿರಿಯರು, ಮುಖಂಡರು ಮತ್ತು ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಭಕ್ತಿಯಿಂದ ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಪೆರಮಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವೆಂಕಟಾಪುರ ಗ್ರಾಮದಲ್ಲಿ ನೂತನವಾಗಿ ಪ್ರತಿಷ್ಠಾಪನೆಯಾಗಿರ್ತಕ್ಕಂಥ ಶ್ರೀ ಗಂಗಮ್ಮ ದೇವಿಯು ಮೊದಲನೇ ವರ್ಷ ಅದ್ದೂರಿಯಾಗಿ ನಡೆಯಿತು. 48 ದಿವಸ ಆದಮೇಲೆ ಇವತ್ತು ಬಲಿ ಕೊಡೋದಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ವಿಶೇಷವಾಗಿ ಪೂಜೆ ಹಮ್ಮಿಕೊಂಡಿದ್ವು. ಎಲ್ಲ ವಿಶೇಷವಾಗಿ ಈ ಗ್ರಾಮದ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಬ್ಬರಿಗೂ ಈ ಗ್ರಾಮದ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸದಾಗಿ ಶ್ರೀ ಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಇದು 49ನೇ ದಿನ ಮಂಡಲ ಪೂಜೆ ಆಗಿ 4ನೇ ದಿವಸ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಅದ್ದೂರಿಯಾಗಿ ವೆಂಕಟಾಪುರ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಜನರು ಎಲ್ಲರೂ ಒಂದು 5,000 ಜನಕ್ಕೆ ನಾವು ಊಟದ ವ್ಯವಸ್ಥೆ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಅದ್ದೂರಿಯಾಗಿ ಆ ಭಗವಂತನು ಎಲ್ಲರನ್ನೂ ಕಾಪಾಡಿ ಜನರು ಮತ್ತು ಸುತ್ತಮುತ್ತಲ ಜನರನ್ನು ಕಾಪಾಡಲಿ ಅಂತ ಎಂಬುದನ್ನು ನಾವು ಕೋರ್ಕೊಂತ ಎಲ್ಲರಿಗೂ ಇದಾಗಲಿ ಅಂತ. ओम श्री कांताय कन्याकुमार जी हम तन्मराजम दर्शयामि गंगमां दर्शयामि श्री कांताय कल्याण ಕಾಯಿ